ದಾಂಡೇಲಿಯ ಕೆಸಿ ವೃತ್ತದಲ್ಲಿ ರಸ್ತೆ ಸುಧಾರಣಾ ಕಾಮಗಾರಿಗೆ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರಿಂದ ಶಿಲಾನ್ಯಾಸ. ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಇಲಾಖೆಯ ಆಶ್ರಯದಡಿ ದಾಂಡೇಲಿ ತಾಲೂಕಿನ ಮುಂಡಗೋಡ-ಅಣಶಿ ರಾಜ್ಯ ಹೆದ್ದಾರಿಯ ಕಿತ್ತೂರು ಚೆನ್ನಮ್ಮ ವೃತ್ತದಿಂದ ದಾಂಡೇಲಿ ತಾಲೂಕಿನ ಗಡಿಯವರೆಗೆ ಮತ್ತು ತಾವರಗಟ್ಟಿ ದಾಂಡೇಲಿ ರಸ್ತೆಯ ಗೋಬ್ರಾಳದಿಂದ ಅಂಬೇವಾಡಿ ಕೆಇಬಿ ಗ್ರಿಡ್ವರೆಗೆ ರಸ್ತೆ ಸುಧಾರಣೆ ಕಾಮಗಾರಿಯ ಶಿಲಾನ್ಯಾಸ ಸಮಾರಂಭವು ಇಂದು ಶುಕ್ರವಾರ ಸಂಜೆ 6 ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಕೆಸಿ ವೃತ್ತದ ಹತ್ತಿರ ಜರುಗಿತು. ಶಿಲಾನ್ಯಾಸವನ್ನು ನೆರವೇರಿಸಿ ಮಾತನಾಡಿದ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರು, ಕ್ಷೇತ್ರದ ರಸ್ತೆಗಳ ಸುಧಾರಣೆಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ. ಬಹುಮುಖ್ಯವಾಗಿ ದಾಂಡೇಲಿ ನಗರವನ್ನು ಹಾದು ಹೋಗುವ ದಾಂಡೇಲಿ-ಅಣಶಿ ರಸ್ತೆಯ ಕೆಸಿ ವೃತ್ತದಿಂದ ದಾಂಡೇಲಿ ತಾಲೂಕಿನ ಗಡಿಯವರೆಗೆ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಸುಧಾರಣಾ ಕಾಮಗಾರಿ ಮತ್ತು ಗೋಬ್ರಾಳದಿಂದ ಅಂಬೇವಾಡಿಯವರೆಗೆ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಸುಧಾರಣಾ ಕಾಮಗಾರಿ ನಡೆಯಲಿದೆ. ಕ್ಷೇತ್ರದ ಸಮಸ್ಯೆಗಳಿಗೆ ಸ್ಪಂದಿಸುವುದು ಮತ್ತು ಕ್ಷೇತ್ರಕ್ಕೆ ಬೇಕಾಗುವ ಅಗತ್ಯ ಮೂಲಸೌಕರ್ಯಗಳನ್ನು ಒದಗಿಸುವುದು ಜನಪ್ರತಿನಿಧಿಯಾದ ನನ್ನ ಆದ್ಯ ಕರ್ತವ್ಯವೂ ಆಗಿದೆ. ಈ 2 ಕಾಮಗಾರಿಗಳು ಗುಣಮಟ್ಟದಿಂದ ನಡೆಯಬೇಕು. ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಲೋಕೋಪಯೋಗಿ ಇಲಾಖೆ ಕಾಲಕಾಲಕ್ಕೆ ಪರಿಶೀಲನೆಯನ್ನು ನಡೆಸಬೇಕೆಂದು ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು. ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ರಾಜ್ಯದ ಜನತೆಯ ನಂಬಿಕೆಯನ್ನು ಉಳಿಸುವ ಕೆಲಸದ ಜೊತೆಗೆ ಬಡವರ ಆರ್ಥಿಕತೆಗೆ ಶಕ್ತಿ ತುಂಬುವ ಕೆಲಸವನ್ನು ಬದ್ಧತೆಯಿಂದ ಮಾಡುತ್ತಾ ಬಂದಿದೆ ಎಂದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್, ಉಪಾಧ್ಯಕ್ಷೆ ಶಿಲ್ಪಾ ಕೋಡೆ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸುಧಾ ರಾಮ್ಲಿಂಗ್ ಜಾಧವ್, ತಹಶೀಲ್ದಾರ್ ಶೈಲೇಶ್ ಪರಮಾನಂದ್, ಪೌರಾಯುಕ್ತರಾದ ಆರ್.ಎಸ್. ಪವಾರ್, ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಎಸ್.ಪಿ. ಕಟ್ಟಿಮನಿ, ಸಹಾಯಕ ಅಭಿಯಂತರರಾದ ಸಂತೋಷ್ ವಿ. ಅತನಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ ಹಾಗೂ ಮುಖಂಡರು ಮತ್ತು ನಗರಸಭೆಯ ಸದಸ್ಯರು, ನಗರಸಭೆಯ ನಾಮನಿರ್ದೇಶಿತ ಸದಸ್ಯರು ಮತ್ತು ಸ್ಥಳೀಯ ಸಾರ್ವಜನಿಕರು ಉಪಸ್ಥಿತರಿದ್ದರು. ಪ್ರತಿ ವರ್ಷ ಈ ಕೆಲಸಗಳು ಮಾಡಲಿಕ್ಕೆ ಆಗುದಿಲ್ಲ. 5 ಕೋಟಿ ಅಂದ್ರೆ ಏನಾಯ್ತು? ಎಷ್ಟು ಜನ ಹೇಳಕ್ ಬರ್ತದೆ 5 ಕೋಟಿ ಅಂತ? ಹೇಳೋದು 5 ಕೋಟಿ ಅಂತ. ಭಾಳ ಜನ 5 ಕೋಟಿ ನೋಡಿಲ್ಲ. ಹಾಗೆ ತಿಳ್ಕೊಬೇಕು. ಹಣ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ. ಜನರ ಒಳ್ಳೇದಾಗಬೇಕು, ಒಳ್ಳೆ ರಸ್ತೆ ಇರಬೇಕು, ಒಳ್ಳೆ ಸೇತುವೆ ಇರಬೇಕು, ಒಳ್ಳೆ ಮೂಲಭೂತ ಸೌಕರ್ಯಗಳು ಇರಬೇಕು, ಜನರ ಅನುಕೂಲ ಆಗಬೇಕು. ಅದಕ್ಕೆ ಜನ ಸಹ ಅಭಿವೃದ್ಧಿ ಕೆಲಸದಲ್ಲಿ ಅಭಿವೃದ್ಧಿ ತಗೋಬೇಕು. ಕೆಲವು ಮನವಿ ಕೊಟ್ಟು ಇದು ಮಂಜೂರು ಮಾಡಿ ಅಂತ ಹೇಳಿದ್ರೆ ಕೆಲಸ ಮುಗಿದಿಲ್ಲ. ಕೆಲಸ ನಡೆದಾಗ ಅದು ಗುಣಮಟ್ಟದ ಮಾಡ್ಕೊಳ್ಬೇಕು. ಜನಪ್ರತಿನಿಧಿ ಅಂದರೆ ಏನು? ಜನಪ್ರತಿನಿಧಿ ಅಂದ್ರೆ ಏನು? ಚುನಾವಣೆ ಆರ್ಸ್ ಬಂದು ಕೊಡುವುದಲ್ಲ. MLA ಆಗಿ, MP ಆಗಿ, ಮುನ್ಸಿಪಲ್ ಕೌನ್ಸಿಲರ್ ಆಗಿ ಜನರ ಪರವಾಗಿ ಕೆಲಸ ಮಾಡಬೇಕು, ಬಡವರ ಪರವಾಗಿ ಕೆಲಸ ಮಾಡಬೇಕು, ಸಾಮಾನ್ಯ ಜನರ ಪರವಾಗಿ ಕೆಲಸ ಮಾಡಬೇಕು ಮತ್ತು ಅಭಿವೃದ್ಧಿ ನಿರಂತರವಾಗಿ ನಡೀಬೇಕು. ಅಭಿವೃದ್ಧಿಗೆ ಪೂರ್ಣ ವಿರಾಮ ಇಲ್ಲ. ಅಭಿವೃದ್ಧಿಗೆ ಪೂರ್ಣ ವಿರಾಮ ಇಲ್ಲ. ಅಭಿವೃದ್ಧಿ ನಿರಂತರವಾಗಿ ನಡಿಬೇಕಾಗ್ತದೆ. ಆ ಕೆಲಸ ಈ ಕ್ಷೇತ್ರದಲ್ಲಿ ಕಳೆದ 40 ವರ್ಷದಿಂದ ನಾನು ಮಾಡ್ತಾ ಬಂದಿದ್ದೇನೆ. ಯಾರು ನನಗೆ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿ ಯಾರು ಈಗ ರಸ್ತೆ ಮಾಡಿದ್ದೇನೆ ಇಲ್ಲ, ಯಾರು ನನ್ನ ಮನವಿನೂ ಕೊಟ್ಟಿಲ್ಲ ಈ ರಸ್ತೆ ಮಾಡ್ರಿ ಅಂತ. ನಿಮ್ಮ ದೇದಿಗೆ ಮನವಿ ದೇದಿಗ ಇದೆಯಲ್ಲ. ಹಾಗಾಗಿ ನಾವು ಎಲ್ಲ ನಮ್ಮ ಕಣ್ಣು ಎಲ್ಲ ಕಡೆ ಇರ್ತವೆ. ಹಾಗಾಗಿ ಎಲ್ಲೇನು ಏನೇನು ಮಾಡಬೇಕು ಅದು ಕ್ರಮೇಣ ಆಗ್ತದೆ. ಹಣದ ಪ್ರಶ್ನೆ ಬಂದಾಗ ಇವತ್ತು 5 ಗ್ಯಾರಂಟಿಗಳು ಕೊಟ್ಟಿವೆ. ಏನು? ಹೆಣ್ಮಕ್ಳು ಬಸ್ ಹೊರಡ್ರಿ ಅಂತ ಪ್ರತಿಯೊಂದು ಯೋಜನೆ ಲಾಭ ಹೆಣ್ಮಕ್ಳು ಮಾಡೇವೆ. ಸರಿ, ಉಪಯೋಗ ಮಾಡಿಕೊಡ್ರಿ, ಏನು ಪ್ರಶ್ನೆ ಇಲ್ಲ. ಎರಡನೇದು 2,000 ರೂಪಾಯಿ ತಿಂಗಳ ದೇವ್ರ ಮೇಲೆ ಹೂವು ಹಾಕು ತಪ್ಪು ಹೋಗ್ಬೋದು. ದೇವ್ರ ಮೇಲೆ ಹೂವು ಹಾಕು ತಪ್ಪು ಹೋಗ್ಬೋದು. 2,000 ರೂಪಾಯಿ ನಿಮಗೆ ತಪ್ಪುವುದಿಲ್ಲ. ಮೂರನೇದು ಅಕ್ಕಿ 5 ಕಿಲೋ ಅಕ್ಕಿ ಕೊಡ್ತಿದ್ವಿ. ಎಲ್ಲಿ ಬಡಿಸಿ 10 ಕಿಲೋ ಆದಲ್ಲ ನಿಮಗೆ ಆತಗಳು 5 ಕಿಲೋ ಕೊಡ್ತಿದ್ವಿ, 10 ಕಿಲೋ ಆತದಿಲ್ಲ. ಆಯ್ತು, ಅದು ಆಯ್ತು. ಅದ ನಂತರ ಕರೆಂಟ್ ಬಿಲ್ ಮನ್ನಾ, ಕರೆಂಟ್ ಬಿಲ್ ಮನ್ನಾ, ಎಲ್ಲ ಮನ್ನಾಗ ಮನ್ನಾ. ಬಹುತೇಕ ಇದು ಕರೆಂಟ್ ತುಂಬೋರು 7 ಜನ ಕೈ ಮೇಲೆ ಮಾಡಿದ್ರು. ಕರೆಂಟ್ ತುಂಬೋರು ಸ್ವಲ್ಪ ಮ್ಯಾನ್ ಮಾಡಿ ಸರಿ ನೋಡಿ. ಇಲ್ಲೇ ಒಂದು ಏನಿಲ್ಲ ಆದರೂ 60-70 ಜನ ಅದಾರೆ. ಕರೆಂಟ್ ತುಂಬವರು 4 ಜನ ಕೈ ಮೇಲೆ ಮಾಡಿದ್ದಾರೆ.
ಕಡಿಮೆ ತುಂಬ ಅದನ್ನು ಕಡಿಮೆ ಸರ್ ಇದು ಕಡಿಮೆ ಇಲ್ಲ ಇಲ್ಲ ಸರ್ 2,000 ಮೇಲೆ ಬರ್ತದೆ. 2,000 ಮೇಲೆ ಹಾಗೆ ಕಮರ್ಷಿಯಲ್ ಇದೆ. ಇಲ್ಲ ಹಾಗಾಗಿ ಕೇಳ್ರಿ, ಇದು ತಾತ್ವಿಕ ಏನ್ ತಿಳ್ಕೊಳ್ತೀರಂದ್ರೆ ನಾವು ಸ್ವಾಭಿಮಾನದಿಂದ ಬಾಳ್ಬೇಕು. ಬಡತನಿದ್ದಾಗ ಎಲ್ಲ ರೀತಿಯ ಸಹಾಯ ಆಗ್ಬೇಕು. ಬಟ್ ಯಾರು ಆರ್ಥಿಕವಾಗಿ ಸಂಪನ್ನದಾರೆ, ಯಾರು ದೇವ್ರ ಶಕ್ತಿ ಕೊಟ್ಟಿದ್ದಾನೆ, ಆ ಥರ ಇಂಥ ಬೆನಿಫಿಟ್ಸ್ ತಗೋಬಾರ್ದು. ನನ್ನ ಸ್ಪಷ್ಟ ಅಭಿಪ್ರಾಯ. ಬಡವ್ರು ತಗೊಳ್ಳಿ, ಯಾಕೆ ಬಡವರು ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಮಾಡಬೇಕು? ಅವ್ರ ಮಕ್ಕಳಿಗೆ ಶೈಕ್ಷಣಿಕವಾಗಿ ಸಹಾಯ ಮಾಡಬೇಕು. ಅನಾರೋಗ್ಯವಾದರೆ ಆರೋಗ್ಯ ಸಹಾಯ ಮಾಡಬೇಕು. ಆದರೆ ಆರ್ಥಿಕವಾಗಿ ಸಂಪನ್ನಿತ ಜನ ಈ ಯೋಜನೆಗಳ ಲಾಭ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಬಾರ್ದು. ಯಾರ ಪ್ರಯತ್ನ ಮಾಡ್ತಾ ಇದ್ರೆ ದಯಮಾಡಿ ವಾಪಸ್ ಹೋಗ್ಬೇಕು. ಅದೇ ಯಾರು ಅರ್ಹತೆ ಅದೇ, ಯಾರು ಬಡವರು ಅದಾರೆ ಅವರೆಲ್ಲರೂ ಲಾಭ ತಗೊಳ್ಬೇಕು. ಇನ್ನೂ ಯಾರು ತಗೊಂಡಿಲ್ಲ ಅದು ತಗೊಳ್ಬೇಕಂತ ಮನವಿ ಮಾಡ್ತೇನೆ. ಅದಲ್ಲ ಸಿದ್ದರಾಮಯ್ಯ ಸಾರ್ ಮಾಡಿದ್ದೆಲ್ಲ ಇವು ಯೋಜನೆಗಳು. ಇದರ ಮೇಲೆ ವರ್ಷಕ್ಕೆ 65,000 ಕೋಟಿ ಮೇಲೆ ಹಣ ಖರ್ಚು ಆಗ್ತದೆ. ಎಷ್ಟು 65,000 ಕೋಟಿ. ಕೋಟಿ ಹೇಳಕ್ ಬರುದಿಲ್ಲ. 65,000 ಕೋಟಿ. ಕೋಡ್ಗಳಲ್ಲ, ಕೋಟು ತರ್ಲಿಕ್ಕೆ ಆಗೋದಿಲ್ಲ, ಹೇಳಲಿಕ್ಕೂ ಆಗೋದಿಲ್ಲ. ಅಷ್ಟು ಹಣ ಖರ್ಚಾಗ ವೆಚ್ಚ ಆಗ್ತಾ ಇದೆ. ಒಳ್ಳೆ ಕೆಲಸ ಅದೇ, ಭರವಸೆವಾಗದೆ ಕೆಲಸ ಆಗಲಿ. ದೇವರೆಲ್ಲರೂ ಒಳ್ಳೇದು ಮಾಡಲಿ. ಈ 2 ರಸ್ತೆ ಲಘು ಎಲ್ಲೇ